ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಇವತ್ತಿನ ದಿನಗಳಲ್ಲಿ ಸಂವಿಧಾನಕ್ಕೆ ಅಪಾಯ ಬಂದು ಒದಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಸಂವಿಧಾನದ ನಾವೆಲ್ಲ ಫಲಾನುಭವಿಗಳಾಗಿದ್ಕೊಂಡು ಈ ದೇಶದ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು, ಸಂವಿಧಾನವನ್ನು ಉಳಿಸಬೇಕು ಅಂತೇಳಿ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಸಂವಿಧಾನದ ಉಳಿವಿಗಾಗಿ ಜಾಗೃತಿ ಜಾಥಾ ಅಂತೇಳಿ ಇವತ್ತು ನಾವು ಮಂಡ್ಯದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮುಖಂಡರುಗಳು ಜೊತೆಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಅವರು ಕೇವಲ ಯಾವುದೋ ಒಂದು ಜಾತಿಯ ಒಂದು ವರ್ಗದ ಒಂದು ಧರ್ಮದ ಸೊತ್ತಲ್ಲ, ಅವರು ಇಡೀ ವಿಶ್ವ ಅವ್ರನ್ನ ಗೌರವಿಸಿದೆ, ವಿಶ್ವ ಜ್ಞಾನಿ ಪಟ್ಟವನ್ನು ಕೊಟ್ಟು ಅವ್ರಿಗೆ ಗೌರವಿಸ್ತಾ ಇದೆ. ಈ ದೇಶಕ್ಕೆ ಶ್ರೇಷ್ಠವಾದಂಥ ಲಿಖಿತವಾದಂಥ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೆ ಶ್ರೇಷ್ಠವಾದಂಥ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ನಾವು ಅಭೂತಪೂರ್ವವಾಗಿ ನಾವು ವಿಜೃಂಭಣೆಯಿಂದ ಒಂದು ಜಾಥಾವನ್ನು ಮಾಡೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆಗಿದೆ. ಈ ಸಭೆ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಜನ ಹೆಚ್ಚಿನ ಜನಸಂಖ್ಯೆ ಈಗ ಸೇರ್ತಾ ಇದ್ದಾರೆ. ಇನ್ನೊಂದು 5-10 ನಿಮಿಷದಲ್ಲಿ ಜಾಥಾ ಹೊರಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಸಂವಿಧಾನದ ಉಳಿವಿಗಾಗಿ ಹೋರಾಟ ಕೊಡ್ತಾ ಇದ್ದೀವಿ. ನೀವೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಿನ ರೀತಿ ನಡಿಬೇಕು. ಇದೇ ರೀತಿ ಈ ಜನಾಂಗಕ್ಕೆ ಸಪೋರ್ಟ್ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಜಾಥಾ ನಡೀತಾ ಇದೆ. ಎಲ್ಲರ ಬೆಂಬಲ ಹೀಗೆ ಇರಲಿ ಅಂತೇಳಿ ಕೋರ್ಕೊತೀವಿ. ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಜನಗಳು ಬಹಳ ಜಾಗೃತರಾಗಿ ತುಂಬ ಆಸೆಯಿಂದ ಜಾಗೃತಿಯನ್ನು ಜಾಥಾವನ್ನು ಮಾಡ್ತಾ ಇದ್ದೀವಿ. ವಿಜೃಂಭಣೆಯಿಂದ ಹೊರಡುವಂಥ ಈ ಜಾಥಾ ಇದು ಒಂದು ಮಂಡ್ಯ ಜಿಲ್ಲೆಗೆ ಮಾದರಿಯಾಗಿದೆ. ಮಂಡ್ಯ ಜಿಲ್ಲೆ ನಮ್ಮ ಮಂಡ್ಯ ತಾಲೂಕಾದ್ಯಂತ ಎಲ್ಲ ಗ್ರಾಮಾಂತರಗಳಿಂದ ಕೂಡ ಇಲ್ಲಿ ಜನಗಳು ಸೇರಿ ಜಾಥಾವನ್ನು ಹೋಗ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿಯುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಬೇರೆ ಇನ್ನೇನು ಬೇಡ, ಅಂಬೇಡ್ಕರ್ ಸಂವಿಧಾನ